ಅತ್ತಿಗೆ ಅತ್ತಿಗೆಮ್ಮ ಅತ್ತಿಗೆ ಯಾರು? ಓ ರಾಜು, ಏನಪ್ಪ ನಿನ್ನ ಅವಸ್ಥೆ? ಕುಡ್ಕೊಂಡು ಬಂದಿದ್ಯಾ? ಇಲ್ಲ ಅತ್ತಿಗೆ, ನನ್ನ ಗೆಳೆಯನ ಒತ್ತಾಯಕ್ಕೆ ಮಾಡೋದು ಸ್ವಲ್ಪ ಸ್ವಲ್ಪ ಕುಡಿದೆ ಅತ್ತಿಗೆ. ರಾಜಣ್ಣ, ಈ ಮನೆತನದಲ್ಲಿ ಜೀವಂತವಾಗಿರೋ ದೇವರು ಇದ್ದಾರೆ ಅಂತ ಈ ಜನಗಳೆಲ್ಲ ನಂಬಿದ್ದಾರೆ. ಊರಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಕಲ್ಲು ದೇವರಿಗೆ ಕೈ ಮುಗಿಯನ್ನ ಬಿಟ್ಟು ನಿನ್ನ ಹೆತ್ತ ತಂದೆ ತಾಯಿಗೆ ಈ ಜನಗಳು ಕೈ ಮುಗಿತಾರಪ್ಪ. ಅಷ್ಟು ನಂಬಿದ್ದಾರೆ ಈ ಮನೆತನವನ್ನು. ಅಲ್ಲ, ಶಿಕ್ಷಣ ಕಲಿಸೋನು ನೀನು. ದಯವಿಟ್ಟು ಈ ಮನೆತನಕ್ಕೆ ಕುಂಟು ತರುವಂತ ಕಾರ್ಯ ಮಾಡಬೇಡ ರಾಜಣ್ಣ, ಕುಂಟು ತರುವಂತ ಕಾರ್ಯ ಮಾಡಬೇಡ. ಇದು ತಾಯಿ, ನಿನ್ನ ಪಾದ ರಾಣಿಯಾಗಿಯೂ ಸತ್ ಇನ್ನೆಂದೆಂದಿಗೂ ನಾ ಕುಡಿಯಲ್ಲ. ಆಯ್ತಾ? ಹೇಳಪ್ಪ, ಈ ರೀತಿ ಅಭ್ಯಾಸಗಳು ಅವನತಿಗೆ ಕಾರಣವಾಗದು. ನೋಡು, ನಂದ ಗೋಕುಲವಂತಿರೋ ಈ ಮನೆಗೆ ಯಾವತ್ತು ಕುಂದು ತರುವಂತ ಕೆಲಸ ಮಾಡಬೇಡಪ್ಪ. ಸರಿ ಸರಿ, ಸ್ನಾನ ಮಾಡ್ಕೊಂಡ ಊಟಕ್ಕೆ ಬಡಿಸ್ತೀನಿ. ಅದಕ್ಕೆ ನನಗೀಗ ಮೈಯಲ್ಲಿ ಹುಷಾರಿಲ್ಲ. ಸ್ನಾನ ಮಾಡಿದ್ರೆ ಜ್ವರ ಮರುಕಳಿಸ್ಬೋದು. ಅದಕ್ಕಾಗಿ ಒಂದು 2 ಗ್ಲಾಸ್ ಲಿಂಬು ಸರ್ಬತ್ ಮಾಡಿಕೊಡೋತ್ತಿಗೆ ಎಲ್ಲ ಸರಿ ಹೋಗ್ತದೆ. ಆಯ್ತಪ್ಪ, ಈಗಲೇ ತರ್ತೀನಿ. ತಾಯಿ ಸುರಾದೇವಿ, ನೀನು ಹೊಟ್ಟೆಯಲ್ಲಿ ಸೇರಾದಾಗಿನಿಂದ ಎಂತೆಲ್ಲ ಕಪಟ ನಾಟಕಗಳತ್ತ ನನ್ನನ್ನು ಕರೆದೊಯ್ಯುತ್ತಿರುವೆಯಲ್ಲ. ಅಸತ್ಯವನ್ನರಿಯದ ನನ್ನ ಅತ್ತಿಗೆಗೆ ನನ್ನಿಂದಲೇ ನಂಬುವಂತೆ ಮಾತನಾಡಿಸಿಬಿಟ್ಟಿಯಲ್ಲ. ನಿನ್ನ ಮಹಿಮೆ ಅಪಾರವಾದದು ತಾಯಿ. ಇನ್ನು 2 ಗಂಟೆಗಳ ಕಾಲ ನೀನು ಇದೇ ರೀತಿ ನನಗೆ ರಕ್ಷಣೆ ಕೊಟ್ಟಿದ್ದೆ. ಆದರೆ ತನ್ನ ನಾಟ್ಯ ಭಂಗಿಯಿಂದ ನನಗೆ ಕಾಮದ ಹುಚ್ಚು ಹಿಡಿಸಿದ ಆ ನಾಟ್ಯ ರಾಣಿಯ ಅಂಗ ಸುಖ ಸವಿಯಬಹುದು, ಯಾರ ಭಯವೂ ಇಲ್ಲದೆ. ಎಲ್ಲವೂ ನಿನ್ನನ್ನೇ ಕುಡಿದೆ ತಾಯಿ. ನನ್ನ ಆಸೆ ಕೈಗೂಡಿಸು. ರಾಜಣ್ಣ, ತಗೊಳಪ್ಪ ಶರ್ಬತ್ತು. ನೋಡು, ಇನ್ನು ಏನಾದ್ರೂ ಬೇಕು ಅಂತ ಹೇಳಿದ್ರೆ ಕೇಳು, ನಾನು ಒಳಗಡೆ ಇರ್ತೀನಿ, ಅಲ್ಲಿಟ್ಟಿರ್ತೀನಿ. ಅಣ್ಣನ ಹೆಂಡತಿ ಹೆತ್ತಮ್ಮಳೆಂಬ ಗಾದೆಯ ಮಾತು ಅಕ್ಷರ ಸತ್ಯವಾದದ್ದು.
ಅತ್ತಿಗೆ ಅತ್ತಿಗೆ ಅತ್ತಿಗಮ್ಮ ಅತ್ತಿಗಮ್ಮ ಬಾಯಮ್ಮ ಹೊರಗೆ. ರಾಜಣ್ಣ, ಏನಪ್ಪ ಕರೆದಿದ್ದು? ಅತ್ತಿಗಮ್ಮ, ಈ ನಿಮ್ಮ ಕರಗಳಿಂದ ತಯಾರು ಮಾಡಿದ ಈ ಶರ್ಬತ್ತು ಪಂಚಾಮೃತವಾಗಿದೆ. ಅದಕ್ಕೆ ನಿಮಗೆ ಬಿಟ್ಟು ಕುಡಿಯಲು ನನಗೆ ಮನಸ್ಸೇ ಬಾರದಾಗಿದೆ. ನೀವು ಒಂದು ಗ್ಲಾಸ್ ಕುಡಿಬೇಕು ಅತ್ತಿಗೆ. ಬೇಡಪ್ಪ, ಆ ಶರ್ಬತ್ತನ್ನ ತಂದಿರೋದು ನಿನಗೋಸ್ಕರ. ಅದನ್ನ ಕುಡಿದು ನೀನು ವಿಶ್ರಾಂತಿ ತಗೋಬೇಕು, ಆದಷ್ಟು ಬೇಗ ಗುಣಮುಖವಾಗಬೇಕು. ನೀವು ಕುಡಿಯದಿದ್ರೆ ನಾನು ಕುಡಿಯಲ್ಲ. ತಗೊಂಡು ಹೋಗಿದ್ದಾನ. ರಾಜಣ್ಣ, ಯಾಕಪ್ಪ ಈ ರೀತಿ ಹಠ ಮಾಡ್ತಾ ಇದ್ಯಾ? ಸರಿ ಆಯ್ತು, ಕೊಡು, ನಾನು ಕುಡಿತೀನಿ, ನೀನು ಕುಡಿಬೇಕು. ಕುಡಿ ಕುಡಿ ಕುಡಿ. ರಾಜಣ್ಣ, ಈ ಶರ್ಬತ್ತು ಒಂದು ತರಾನೇ ಇದೆಯಲ್ಲ. ಏನಮ್ಮ ನೀನ್ ಮಾಡಿ ಶರ್ಬತ್ತು ಪಂಚಾಮೃತವಾಗಿದೆ. ಕುಡಿಯಮ್ಮ, ಕುಡಿ ಕುಡಿ. ಇಲ್ಲ ಇಲ್ಲ ರಾಜಣ್ಣ, ನಾನು ಯಾಕೋ ತಲೆ ಸುತ್ತಾ ಇದೆ, ಆಗ್ತಿಲ್ಲ. ಕಣ್ಣೆಲ್ಲ ಮಂಜಾಗ್ತಾ ಇದೆ, ಕಣ್ಣೆಲ್ಲ ಮಂಜಾಗ್ತಾ ಇದೆ. ಅಮ್ಮ! ರಾಜಣ್ಣ, ಹೇಗಿದೆ ನನ್ನ ವನಸ್ಪತಿಯ ಮಹಿಮೆ? ತುಂಬಾ ಚೆನ್ನಾಗಿದೆ ಕಣಲೆ. ಓ ವೀರೇಂದ್ರ, ನನ್ನ ಅತ್ತಿಗೆಗೆ ಒಳಗಡೆ ಹಾಕಿ ಬರ್ತೀನಿ. ನಿಶೆ ಹೆಚ್ಚಾಗಿದೆ, ನೀನೇನು ಬೇಡ, ನಾನೇ ಹೋಗಿ ಹಾಕಿ ಬರ್ತೇನೆ. ಇವರು ಎಲ್ಲ ಹುಡುಗಿ, ಎಲ್ಲ ನಾಯ ರಾಣಿ, ಅವಳ ಮಿಲನಕ್ಕಾಗಿ ಹಂಬಲಿಸ್ತಿದೆ ನನ್ನ ಮನ. ಬೇಗನೆ ಕಲ್. ಯಾಕೆ ಅವಸರ ಮಾಡ್ತೀಯೋ? ಈಗಲೇ ಬರ್ತಾವೆ, ತಡ್ಕೋ. ಈ ಅಮ್ಮನ ಹಾಕಿಕೊಂಡ್ರೆ ಜಮ್ಮಂತೆ ಧೈರ್ಯ ಬರ್ತದೆ ಮಜಾ ಮಾಡಕ್ಕೆ. ಹಾ, ಕುಡಿ. ಎಲ್ಲ ಮೊದಲ ಹುಡುಗಿಯಲ್ಲಿದ್ದ ಕರ್ಸು, ಆ ಹುಡುಗಿ ನೋಡ್ಬೇಕು, ಕರ್ಸು. ಅಯ್ಯೋ, ಈಗರ ಬರ್ತಾಳೆ, ಕುಡಿಯೋ, ಕುಡಿ. ಹುಡುಗಿ ಎಲ್ಲ ಹೊಟ್ಟೆ ತುಂಬ ಎಂಡವರು ಬಬ್ಬ ಬಂದು ಬೆದ್ದಿಯ ಬಸವ. ಏನು ಬಂದಿಗೆ ಮಜಾ ಮಾಡಬೇಕಾದವನು ನಾನು. ನಿನಗೆ ಅಲ್ಲಿದೆ ಆ ಭಾಗ್ಯ. ನನ್ನ ಆಸೆ ಈಡೇರಿಸುವುದು ಬಿದ್ದಿರು ಸುರಾಮಣಿಯ ಸಿಕ್ಕಾದೆ. ಸುರಾದೇವಿ ಸ್ವಪ್ನದಲ್ಲಿ ಮೂರ್ಖ ಸಿಕ್ಕಾಮಣಿಯಾಗಿ. ಲೇ ಗೌರಿ, ಮಾತಿಗೂ ಮನೆಯಲ್ಲಿ ಹೆಣ್ಣೆ, ಬಲಾತ್ಕಾರಕ್ಕೂ ಬಲಿಯಾಗದ ಬಾಲೆ. ಇಂದು ಅನಿಪಿಸು
ಈ ಪ್ರಿಯತಮನ ಸದ್ದಿಲ್ಲ ಸರಸ. ನವಿಲಿನಂತೆ ನಿನ್ನ ನರ್ತಕವನ್ನು ನಾನಿನ್ನನ್ನು ಅನುಭವಿಸದೇ ಬಿಡಲಾರೆ. ರಂಬೆ ಊರ್ವಶಿಯಂತೆ ರಾಜಿದ್ದಕ್ಕೆ television ನಿನ್ನ ಅಂದ ಸವಿಯ ಸುಖವಸು ಉಣ್ಣಲು ಸಿದ್ಧನಾಗ ಬರುವೆ ನಿನ್ನ ವಿಲಾಸದ ಮನೆಗೆ. ಗೌಡ ಬರ್ರಿ ಗಾತಾಗೈತೆ ಬರ್ರಿ. ಮನಿ ಬೆಂಕಿ ಹತ್ತಿದ್ರಿ. ನೀನಾಗ ಬಂದೇವ್ ಇಲ್ಲಿ ಏನಾಗ್ಯವು? ಮನಿ ಬೆಂಕಿ ಹತ್ತಿದ್ರಿ ಪೂರ ದಗ ಪೂರ ಉರ್ಲಿತ್ತರಿ. ಬೆಂಕಿ ಮನಿಗಾಲು ಹತ್ತಲಿ ಮಠಕಾಲು ಹತ್ತಲಿ ಕಾಮದ ಆಳ ಜೋಲೆ ನನ್ನ ಇಡೀ ದೇಹವನ್ನು ಹತ್ತಿ ದಗದಗಿಸುತ್ತಿದೆ. ಈ ನನ್ನ ದೇಹಕ್ಕೆ ಹತ್ತಿದ ಬೆಂಕಿಯನ್ನು ಆರಿಸಿಕೊಂಡು ಬರುವೆ ನಡಿ ನೀನ. ಅಲ್ರಿ ಗೌಡ್ರ ಒಟ್ಟು ಆಸ್ತಿ ಎಲ್ಲ ಸುಟ್ಟು ಬೂದಿಯಾಗ ಹೋತ್ ನೋಡ್ರಿ. ನಿಮ್ ಕೈಯಾಗ ಬರ ಚಮ್ಮನ್ ನೋಡ್ರಿ. ಬಟ್ಟಕ್ಕೆ ನೋಡ್ರಿ ಎಲ್ಲ ಊರ್ ಮಂದಿ ಎಲ್ಲ ನಿಂತು ನಗ್ತಾರ ನೋಡ್ರಿ. ನೋಡಿ ಹಾಗಾದ್ರೆ ಹೀಗೆ ಬೆಂಕಿಯನ್ನು ಆರಿಸಿ ಬಾಯ್ತಾರೆ ಆಯ್ತು ನೋಡಿ. ಸುಂದ್ರಿ ಸುಂದ್ರಿ ನಾಟ ರಾಣಿ ಎಲ್ಲರೂ ನೀನು ಸುಂದ್ರಿ ವೀರೇಂದ್ರ ಈ ಹುಡುಗಿನೂ ಇಲ್ಲ ವೀರೇಂದ್ರನೂ ಇಲ್ಲ. ಎಲ್ಲಿ ಹೋಗಿರ್ಬೇಕು? ಹೌದು, ಈ ವೀರೇಂದ್ರ ಆ ನಾಟ ರಾಣಿಯನ್ನು ಕರೆದುಕೊಂಡು ಹೋಗಿರಬೇಕು. ಬರ್ಲಿ ಬರ್ಲಿ. ಕುಣಿಯೋಣ ಬಾರೋ ಮಗ ಚಿಂತೆ ಈಗ ವಿಷಯ ವೀರೇಂದ್ರ ನನ್ನ ನಿಜವಾದ ಫ್ರೆಂಡ್ ಅಂದ್ರೆ ನೀನು ಒಬ್ಬನೇ ಕಣೋ. ಆಡಿದ ಮಾತಿನಂತೆ ಈ ಹುಡುಗಿಯನ್ನು ತಂದು ಇಲ್ಲಿ ಬಿಟ್ಟು ಹೋಗಿದೆಯಲ್ಲ, ನಾನು ಸುಖ ಪಡಲಿ ಅಂತ. ಆದ್ರೆ ನಾನೇ ಕಳ್ಳುಪ್ಪು ಅಂತ ಕುಡಿದು ಬಿದ್ದಿದ್ದೆ. ಅದು ನನ್ನದೇ ತಪ್ಪು. ಈ ನಾಟ್ಯ ಸುಂದರಿ ನನಗಾಗಿ ಕಾದು ಕಾದು ಬೇಸರವಾಗಿ ಮಲಿಕೊಂಡಿದ್ದಾಳೆ ಪಾಪ. ಐ ಆಮ್ ವೆರಿ ಸಾರಿ ಮೈ ಸ್ವೀಟ್ ಡಾನ್ಸರ್ ಫಾರ್ ಲೇಟ್. ಸುಂದರಿ ನಾಚಿಕೊಂಡು ಮುದ್ದೆ ಮಲಗಿದೆಯಲ್ಲ. ಬರ್ತೀನಿ ಸುಂದರಿ, ನಾನು ಈಗಲೇ ಬರ್ತೀನಿ ನಿನ್ನ ಅಂಗ ಸುಖ ಸವಿಯಲು. ನನ್ನ ದೇವಿ ತಾಯಿ ಸುರದೇವಿ, ನನಗೀಗ ನೀನೇ ಗತಿ. ಈ ಹುಡುಗಿ ನನಗೆ ಹಸುಗಳು ನನ್ನ ಕಾರ್ಯ ಕೈಗೂಡಿಸುತ್ತಾಯಿ. ಸಾರಾಯಿಸಿ ನನ್ನ ದೇವಿ ಕಾಣುವುದು
ಬಂದೆ ಸುಂದ್ರಿ ನಾ ಆದಷ್ಟು ಬೇಗ ಬಂದೆ ನಿನ್ನ ಅಂಗ ಸೇರಿದಳು ಓಹೋ ಬಲಿಯಾಯಿತು ತನ್ನ ದೈವಕ್ಕೆ ಅನ್ಯಾಯ ತುಂಬಿದೆ ಜಗದಲ್ಲಿ ಆತಂಕ ಹೋಗುವಾಗಲಿ ಅನ್ಯಾಯ ತುಂಬಿದೆ ಜಗದಲ್ಲಿ ಆತಂಕ ಮಾರಲಿ ಅನ್ಯಾಯ 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 ಎಲ್ಲಿದೆ ನ್ಯಾಯ ನೀತಿ ಎಲ್ಲಿದೆ ನ್ಯಾಯ ನೀತಿ ಅಯ್ಯೋ ನನ್ನ ಅವಸ್ಥೆ ಏನಾಗಿದೆ ನನಗೆ ನನ್ನ ಬಟ್ಟೆಗಳೆಲ್ಲ ಯಾಕೆ ರೀತಿಯಾಗಿದೆ ನನ್ನ ದೇಹದಲ್ಲಿ ಯಾವುದೋ ಸ್ವರೂಪ ಸಂಚರಿಸಿದ ಹಾಗೆ ಆಗುತ್ತಾ ಇದೆ ಅಂದ್ರೆ ನನ್ನ ಶೀಲ ಇಲ್ಲ ಹಾಗಾಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗೋದಕ್ಕೆ ಸಾಧ್ಯ ಇಲ್ಲ ಕಾಮದಾಹದ ಅತಿರೇಕದ ಅವಸ್ಥೆಯಲ್ಲಿದ್ದ ನಾನು ತಮ್ಮ ಯೋಗಕ್ಷೇಮ ವಿಚಾರಿಸುವುದನ್ನೇ ಮರೆತು ಬಿಟ್ಟಿದ್ದೆ. ದಯವಿಟ್ಟು ತಪ್ಪು ಭಾವಿಸ್ಕೊಳ್ಳಬೇಡಿ. ನನ್ನ ಮನಸ್ಸು ತೃಪ್ತಿಯಾಗುವವರೆಗೂ ನನ್ನ ದೇಹಕ್ಕೆ ಸುಖ ನೀಡಿ ಸಹಕರಿಸಿದ ನಿಮಗೆ ತುಂಬಾ ಧನ್ಯವಾದಗಳು. ಕುಡಿದ ಮತ್ತಿನಲ್ಲಿದ್ದ ನನ್ನ ವರ್ತನೆಯಿಂದ ತಮಗೇನಾದರೂ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ. ಯಾಕಂದ್ರೆ ಈ ಜಗತ್ತಿನಲ್ಲಿರುವ ಗಂಡು ಜೀವಿಗಳೆಲ್ಲವೂ ಸ್ವಾರ್ಥಿಗಳೇ. ನಾನು ಅವ್ರ ಸಾಲಲ್ಲಿ ಸೇರ್ಕೊಂಡ್ಬಿಟ್ಟೆ. ಡ್ಯಾನ್ಸರ್, ಇವತ್ತು ನೀವು ಆ ವೀರೇಂದ್ರ ತೋಟದಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಈ ನಿಮ್ಮ ನಾಟಕಕ್ಕೆ ಮನಸ್ಸೋತು ಹುಚ್ಚನಂತಾಗಿದ್ದ ನನ್ನ ಮನವೀಗ ಆನಂದದಿಂದಿದೆ ನಿಮ್ಮ ಮಿಲನ. ತಮ್ಮ ಊರು, ತಮ್ಮ ಹೆಸರು ನಾನು ಕೇಳ್ಬಹುದಾ? ಯಾಕೆ ನಾನು ನಿಮ್ಮ ಹೆಸರು ಕೇಳಿದ್ದೆ ನಿಮ್ಮ ದುಃಖಕ್ಕೆ ಕಾರಣವಾಯ್ತಾ? ಹೇಳಿ, ತಮ್ಮ ಊರು ಯಾವುದು? ಧಾರಾಳವಾಗಿ ಕೇಳಬಹುದು, ಧಾರಾಳವಾಗಿ ಕೇಳಬಹುದು. ನನ್ನ ಹೆಸರು
ಹಾ ಹೇಳಿ ನಿಮ್ಮ ಹೆಸರು. ಟೆಲ್ ಮೀ ವಾಟ್ ಈಸ್ ಯುವರ್ ನೇಮ್ ಪ್ಲೀಸ್. ಹೇಳಿ ನಿಮ್ಮ ಹೆಸರೇನು? ಕುಡುಕ ಕಾಮ ಪಿಶಾಚಿಗೆ ಶೀಲನ ಕಳ್ಕೊಂಡಿರೋ ಗಾಳಿ ಗಾಳಿ ಗಾಳಿ. ನಿನ್ನ ಮೋಸ ವಂಚನೆಯ ಸಂಚರಿ ಜಾಲವನ್ನು ಬೀಸಿ ಮಾತೃದೇವತೆಯ ಪವಿತ್ರಕ್ಕೆ ಕಳಂಕ ತರುವ ಕಾರ್ಯ ನನ್ನಿಂದಲೇ ಸಗಿದೆಯ ಕೂರೆ. ನಾನು ಪಾಪಿ ಪಾಪಿ ಪಾಪ. ಅಯ್ಯೋ ಪಾಪಿ, ಅತ್ತಿಗೆ ಅಂದ್ರೆ ಹೆತ್ತ ತಾಯಿಯ ಸಮಾನ ಅಂತ ಹೇಳಿ ಈ ಮೋಸದ ಜಾಲಕ್ಕೆ ಸಿಲುಕಿಸಿ ನಿನಗೆ ಮನಸ್ಸ ಹೆಚ್ಚೆ ತೃಪ್ತಿ ಅನ್ಕೊಂಡ್ಯಲ್ಲ. ಈಗ ತಪ್ಪಿ ಆಯ್ತಲ್ಲ, ತಪ್ಪಿ ನನ್ನದು ಯಾವ ಅನ್ಯಾಯ ಮಾಡಿದ್ದೆ ಅಂತ ನನಗೇನಂತೆ ಶಿಕ್ಷೆ ಕೊಟ್ಟಿಯೋ? ನನಗೇನಂತೆ ಶಿಕ್ಷೆ ಕೊಟ್ಟೆ? ನನ್ನ ಜೀವನಕ್ಕೆ ಬೆಂಕಿ ಇಟ್ಬಿಟ್ಟಿಯಲ್ಲ. ನನ್ನ ತಮ್ಮ ಮಾಡುವಾಗಿ ನಾನು ಈ ಕಾರ್ಯ ನನ್ನ ಮನಸ್ಸಿಂದ ಮಾಡಲಿಲ್ಲ. ಅತ್ತಿಗೆ ಮಾಡಲಿಲ್ಲ. ಅತ್ತಿಗೆ ಆ ವಿಧಿ ನನಗೆ ಮೋಸ ಮಾಡ್ತಾ. ಅತ್ತಿಗೆ ಮೋಸ ವಿಧಿಯನ್ನ ಹೆಸರಲ್ಲಿ ಬೆನ್ನಿಗೆ ಚೂರಿ ಹಾಕೋ ನಿನ್ನಂತ ತಾಯಿ ಗಂಡನ ಹುಟ್ಟಿದಾಗ್ಲೇ ನಮ್ಮಂತ ಭರತ ಮಾತೆಯು ಪ್ರತಿ ಕ್ಷಣ ನದ್ದು ಕಾಲ ನೋಡ್ತಾ ಇದ್ದಾಳ. ಕಾಲ ಈ ಕುಡಿದ ಕಾಮ್ಯ ಕಾಮದ ಕಟ್ಟಿಗೆ ಅತ್ತಿಗೆ ಅರಿವು ಇರ್ಲಿಲ್ವೇನೋ? ಅತ್ತಿಗೆ ಅರಿವು ಇರ್ಲಿಲ್ವಾ? ಮದ್ಯಪಾನದ ಮಬ್ಬಿನಲ್ಲಿ ಮಾತೆಯ ಮರಳಿಗೆ ಮುಸು ಕೆಳದ ಈ ತೋಯಿಗೆ ಶಿಕ್ಷೆ ಆಗ್ಲೇಬೇಕು, ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆ ಆಗ್ಲೇಬೇಕಾ? ಶಿಕ್ಷೆ ಆದ್ರೆ ಈಗ ನಾನು ಶೀಲ ಕಳ್ಕೊಂಡಿದ್ದೀನಲ್ಲ, ಆ ಶೀಲ ಮತ್ತೆ ಮರಳಿ ಬರುತ್ತೇನೋ? ಪಾಪಿ ಮತ್ತೆ ಮರಳಿ ಬರುತ್ತಾ? ಇಷ್ಟೇ ಹಣ ಐಶ್ವರ್ಯ ಒಡವೆ ವಸ್ತ್ರಗಳಿದ್ರು ಒಂದು ಹೆಣ್ಣಿಗೆ ಶೀಲ ಅನ್ನೋದು ಬಹು ಮುಖ್ಯವಾಗುತ್ತೆ. ನನ್ನನ್ನೇ ಬಾಳ ಜ್ಯೋತಿ ಬಾಳ ಸಂಗಾತಿ ಅಂತ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರಲ್ಲ, ನನ್ನ ಕರುಣಾಮೂರ್ತಿ ಶಿವು ಹಿಂಜಿಲಾದ ದೇಹನ ಹೇಗರ್ಪಿಸ್ಲಿ ಹೇಗರ್ಪಿಸ್ಲಿ? ಇಲ್ಲ 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 ಇಲ್ಲ, ನಾನೀಗ ನಾಯಿ ಮುಟ್ಟಿದ ಮಡಿಕೆ, ನಾಯಿ ಮುಟ್ಟಿದ ಮಡಿಕೆ. ನಿನ್ನಂತವ ದೇಹನ ಅವ್ರಿಗೆ ಅರ್ಪಿಸೋದಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ
ಮಾಡದಿದ್ದರೆ ಆಗುತ್ತಿತ್ತೇ ಅನಾಹುತ. ಇಲ್ಲ, ಇದಕ್ಕೆಲ್ಲ ಮದ್ಯಪಾನ ಕಾರಣವಲ್ಲ, ಇದಕ್ಕೆ ಕಾರಣ ವೀರೇಂದ್ರ. ವೀರೇಂದ್ರ ವಿಶ್ವಾಸದ ಗೆಳೆಯನಂತೆ ನಟಿಸಿ ನಿನ್ನ ಮೋಸ ವಂಚನೆ ಸಂಚನ ಜಾಲವನ್ನು ಬೀಸಿ ಮಾತೃ ದೇವತೆಯ ಪಾವಿತ್ರ್ಯಕ್ಕೆ ಕಳಂಕ ತರುವ ಕಾರ್ಯ ನನ್ನಿಂದಲೇ ಎಸಗಿದೆಯೇನೋ ಪಾಪಿ. ವೀರೇಂದ್ರ, ನನ್ನ ಆಕ್ರೋಶಕ್ಕೆ ನೀನು ಆಹುತಿ ಆಗಲೇಬೇಕು. ಹೌದು, ಈ ಮನೆ ಬೆಳಗುವ ಮಹಾಲಕ್ಷ್ಮಿಗೆ ಕುಡಿಯುವ ಮತ್ತಿನಲ್ಲಿ ಚಕ್ರ ಹುಚ್ಚ, ನನ್ನೊಬ್ಬ ಹುಚ್ಚ, ಎಚ್ಚರ ತಪ್ಪಿ ಮಾತನಾಡುವ ಹುಚ್ಚ. ಈ ಹುಚ್ಚ ಆ ವೀರೇಂದ್ರಿಗೆ ಏನ್ ಮಾಡ್ಬೋದು? ಇಲ್ಲ, ನಾನೇನ್ ಮಾಡಲು ಸಾಧ್ಯವಿಲ್ಲ. ನಾನು ಮಾಡಿದ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸ್ಬೇಕು. ಹೌದು, ನಾನೇ ಶಿಕ್ಷೆ ಅನುಭವಿಸ್ಬೇಕು. ಇದಕ್ಕಿರೋದು ಒಂದೇ ಒಂದು ದಾರಿ, ಅದೇ ನನ್ನ ಆತ್ಮಹತ್ಯೆ. ಹೌದು, ನನ್ನ ಆತ್ಮಹತ್ಯೆ ಆಗಲೇಬೇಕು. ಸಾವು ಒಂದಿದ ತಕ್ಷಣ ಬರೋದಕ್ಕೆ ಅದೇನೋ ಖರೀದಿ ಮಾಡೋ ವಸ್ತು ಅಂತ ತಿಳ್ಕೊಂಡಿದ್ಯಾ? ಈ ಪತಿವ್ರತೆಯಾಗಿ ಗಂಡನ ಮನೆಯಲ್ಲಿ ಬಾಳ್ಬೇಕು ಅಂತ ನನ್ನ ಶೀಲ ಹಾಳಾಗೋಗಿದೆ. ಈ ಶೀಲ ಕಳ್ಕೊಂಡು ಸೂಳೆಯಾಗಿ ಜಗತ್ತಲ್ಲಿ ಬದುಕೋದಕ್ಕಿಂತ ಆದಷ್ಟು ಬೇಗ ಈ ಬೆರೆ ಬಿಟ್ಟು ಹೋಗೋದೇ ಲೇಸು. ನಾನ್ ಸಾಯ್ತೀನಿ, ನೀನು ನೆಮ್ಮದಿಯಾಗಿ ಜೀವನ ಸಾಗಿಸು, ನೆಮ್ಮದಿಯಾಗಿ ಗತಿಸಿ ಹೋದ ಈ ದುರ್ಘಟನೆಗೆ ನಾನು ಔಟ್ ಆಗ್ಬೇಕು. ಹೌದು, ನಾನು ಔಟ್ ಆಗ್ಲೇಬೇಕು. ಇಲ್ಲ, ಶಿವನ ಮುಡಿ ಸೇರದೆ ಬಾಡಿ ಹೋಯ್ತು. ನಾನು ಸಾಯ್ಬೇಕು, ಹಿಂದೆ ಸಾಯ್ಬಾರ್ದು, ನಾನು ಸಾಯ್ಬೇಕು. ನಿಮ್ಮ ಪವಿತ್ರವಾದ ಈ ಹೆಣ್ತನವನ್ನು ಬಲಿ ತೆಗೆದುಕೊಂಡ ಮೊದಲು ನಾನು ಸಾಯ್ಬೇಕು. ಪಿಪ್ಪಡಿ ಅತ್ತಿಗೆ ಮೊದಲು ನಾನು ಸಾಯ್ಬೇಕು. ಇಲ್ಲ ಇಲ್ಲ, ನಾನು ಬದುಕಬಾರ್ದು, ನಾನು ಸಾಯ್ಬೇಕು. ಅತ್ತಿಗೆ ಬಿಡಿ. ಎಲ್ಲೋ ಹುಚ್ಚಪ್ಪಗಳಿರ, ಯಾರು ನೀನು? ಏಕೆ ನಗುತ್ತಿರ್ವಿ? ನಾನು ಯಾರು? ನಾನು ಮರೀಕಲಿಯುಗದ ಕುಬೇರ ಅಧರ್ಮ ಅತ್ಯಾಚಾರಗಳತ್ತ ನಿಮ್ಮಂತವರನ್ನು ಕಲಿಯುಗ ಅರ್ಥಾರ್ಥ ನಿಮ್ಮ ಪಾಲಿನ ವಿಧಿ. ವಿಧಿ ವಿಧಿ ಆದ್ರೆ ನಮಗೆ ಯಾಕೆ ಮೋಸ ಮಾಡಿದೆ? ನಿಮ್ಮಂತವ್ರಿಗೆ ಮೋಸ ಮಾಡಿ ನಿಮ್ಮ ಕಣ್ಣೀರಿನ ಕಡಲನ್ನು ಈಜಾಡಿ ಆನಂದ ಪಡುವುದೆಂದರೆ ನನಗೆ ಪಂಚಪ್ರಾಣ. ಎಲ್ಲೋ ಮೂರ್ಖ, ಸಾಯಲು ನಾ ಮುಂದು ನೀ ಮುಂದು ಎಂದು ಕಷ್ಟಪಡುವಿರಲ್ಲ. ನಿಮ್ಮ ಸಾವು ಅಷ್ಟು ಸುಲಭವೆಂದು ಭಾವಿಸುವಿರಾ? ನಿಮ್ಮನ್ನು ಸಾಯಲು ಬಿಡಲಾರೆ. ನಿಮಗಾಗಿ ಅಲ್ಲದಿದ್ದರೂ ಮತ್ತೊಬ್ಬರಿಗಾದೆ ಆದರೂ ನೀವು ಬದುಕಲೇಬೇಕು ಮರಿಗಳೇ. ಇಲ್ಲ, ನಾವು ಬದುಕಬೇಕಾ? ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಸಾಧ್ಯವಿದೆ ಮರಿಗಳೇ. ನೀವೀಗ ಮಾಡಿದ ತಪ್ಪು ಒಪ್ಪದಿಂದ ತಿಳಿದು ಮಾಡಿದ ತಪ್ಪಲ್ಲ, ತಿಳಿಯದೆ ಮಾಡಿದ ತಪ್ಪು. ಮದ್ಯಪಾನದ ಮಬ್ಬಿನಲ್ಲಿದ್ದ ತಪ್ಪು ಅಂದಾಗ ಅದೆಂದಿಗೂ ತಪ್ಪಲಾಗಲದು. ಮಹಾಭಾರತ ಇತಿಹಾಸದಲ್ಲಿ ಕೀರ್ತಿ ಪಡೆದ ದ್ರೌಪದಿಗೆ ಗಂಡಂದಿರು 5 ಜನರೆಂಬುದನ್ನು ನೆನಪಿಸಿಕೊಳ್ಳಿ. ನಿಮ್ಮ ಮುಂಬಾಳವನ್ನು ಕಂಡು ಆನಂದ ಪಡಬೇಕೆಂಬ ಆಸೆ ಮಹಲನ್ನು ಕಟ್ಟಿದ 3 ಜೀವಿಗಳು ನಿಮ್ಮ ಹಿಂದಿರುವುದು ಮರೆಯಬೇಡಿರಿ. ಅವರೆಲ್ಲರಲ್ಲಿ ಮೊದಲಿಗನು ನಿನ್ನವನು.
ನಿನ್ನ ಪ್ರೀತಿ ಪ್ರೇಮವೇ ಸ್ವರ್ಗವೆಂದರಿತು ನಿನ್ನನ್ನೇ ಸರ್ವಸ್ವವೆಂದು ತಿಳಿದು ದಾಂಪತ್ಯ ಜೀವನದ ದೊರೆಯಾಗಿ ನಿನ್ನ ಕೈ ಹಿಡಿದು ಗಂಡನಾಗಿ ಜೀವನ ನೌಕೆಯನ್ನು ಸೂತ್ರಧಾರನಬೇಕೆಂದ ಪರ್ವತ ಎತ್ತರವಾದ ಕನಸನ್ನು ಕಂಡುಕೊಂಡವ ನಿನ್ನ ಮುದ್ದಿನ ಇನಿಯ ಶಿವಣ್ಣ. ಶಿವಣ್ಣ ಏನನ್ನು ಅರಿಯದ ಅವನಿಗೆ ಮೋಸ ಮಾಡಿ ಸಾವಿರ ಗೌರಿ. ನನ್ನ ಶಿವಗೆ ನಾನು ಯಾವತ್ತೂ ಮೋಸ ಮಾಡೋದಿಲ್ಲ, ನಾನು ಯಾವತ್ತೂ ಮೋಸ ಮಾಡೋದಿಲ್ಲ. ನೀನಿಲ್ಲದೆ ಶಿವಣ್ಣ ಬದುಕಬಲ್ಲನೆ? ಇಲ್ಲ, ನಾನಿಲ್ಲದೆ ನನ್ನ ಶಿವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಸಾಯುವೆಯಾ? ಇಲ್ಲ, ನಾನು ಸಾಯೋದಿಲ್ಲ. ನನ್ನ ಶಿವಗೋಸ್ಕರ ನಾನು ಬದುಕ್ತೇನೆ. ನಾನು ಸಾಯೋದಿಲ್ಲ, ನಾನು ಸಾಯೋದಿಲ್ಲ. ರಾಜಣ್ಣ, ನನ್ನ ಪ್ರಶ್ನೆಗೆ ಉತ್ತರಿಸುವೆಯಾ ಮಗು? ಹಾ, ಉತ್ತರಿಸುವೆ. ಕೇಳಿನ ಪ್ರಶ್ನೆಯನ್ನ. ಈ ಊರಿನ ಜನರೆಲ್ಲ ನಿಮ್ಮ ಮನೆಯನ್ನು ಜೀವಂತ ದೇವರುಗಳಿರುವ ದೇವಾಲಯವೆಂದು ನಡೆದಿರುವರು. ಮನೆಯನ್ನೇ ಸ್ಮಶಾನ ಮಾಡಬೇಕೆಂಬ ಆಶೆ ನಿನಗೆ ಇದೆಯೇ? ಇಲ್ಲ ಇಲ್ಲ, ನನ್ನ ಮನೆ ನಂದ ಗೋಕುಲದಂತಿರ್ಬೇಕು. ನಿಮ್ಮಿಬ್ಬರ ಆತ್ಮಹತ್ಯೆ ಒಂದೇ ಗಳಿಗೆಯಲ್ಲಾದರೆ ಅದು ಆಕಸ್ಮಿಕ ಮರಣವಾಗಬಲ್ಲದೆ ನಿಮ್ಮ ಮನೆತನಕ್ಕೆ ಕಳಂಕ ತಪ್ಪಬಹುದೇ? ಇಲ್ಲ, ಅದು ಆಕಸ್ಮಿಕ ಮರಣವಾಗಲಾರದು. ನನ್ನ ಮನೆತನಕ್ಕೆ ಕಳಂಕ ತಪ್ಪಲಾರದು. ಅಂದಾಗ ನಿಮ್ಮ ಮರಣ ದುರ್ಮರಣವಲ್ಲವೇ? ಹೌದು, ಖಂಡಿತವಾಗಿಯೂ ಇದು ದುರ್ಮರಣವೇ. ದುರ್ಮರಣ ಸಂಭವಿಸಿದಾಗ ಕಾನೂನಿನ ಕಟ್ಟೆಗಳು ಬಾಯಿ ತೆರೆದಾಗ ಉತ್ತರಿಸುವರು ಯಾರು? ನಿಮ್ಮ ಮರಣದ ಮೂಲ ನಿಮ್ಮ ತಂದೆ ತಾಯಿ ಅಣ್ಣನಿಗೆ ಮೊದಲೇ ತಿಳಿದಿತ್ತೆ? ಇಲ್ಲ ಇಲ್ಲ, ಅವರಿಗಿದು ಮೊದಲೇ ತಿಳಿದಿಲ್ಲ. ಏನೆನ್ನು ಅರಿಯದ ಮುಗ್ಧ ಜೀವಿಗಳನ್ನು ಪೊಲೀಸರೆಂಬ ರಾಕ್ಷಸರು ನರಕಯಾತನೆ ನೂಕಬೇಕೆಂಬ ಆಸೆಯೇ? ಅವರನ್ನು ಹಿಂಸಿಸಿ ಕೊಲ್ಲಬೇಕೆಂಬ ಆಸೆಯೇ ನಿನಗೆ? ಇಲ್ಲ ಇಲ್ಲ. ಹಾಗಾದರೆ ನೀನಿನ್ನು ಹೆತ್ತವರಿಗಾದರೂ ಬದುಕಲೇಬೇಕು. ಹಾ, ನಾನು ಬದುಕುತ್ತೇನೆ, ನಾನು ಬದುಕುತ್ತೇನೆ, ಬದುಕುತ್ತೇನೆ. ನೀವೇನಾದರೂ ನನಗೆ ಮೋಸ ಮಾಡಿ ಮರಣವನ್ನು ಪ್ರಯತ್ನಿಸಿದರೆ ನಿಮ್ಮನ್ನು ಸುಲಭ ಸಾಯಿಸಲಾರೆ. ಮತ್ತವರಿಗಾಗಿ ಬದುಕಲೇಬೇಕು. ಕ್ರೂರ ವಿಧಿ ನನ್ನ ಗರ್ಭದಲ್ಲಿ ನನಗಿರುವಂತ ಜಾಲಿಗೆ ಯಾರು ಅಂತ ಕೇಳಿದ್ರೆ ನಾನೇನಂತ ಉತ್ತರ ಕೊಟ್ಟೆ? ನನ್ನ ಮುಂದಿನ ದಾರಿ ಹೇಗೆ? ಅನ್ಯರಿಗೆ ಈ ವಿಷಯ ತಿಳಿದ್ರೆ ಇದುವೇ ಜೀವನ ಗೌರಿ. ಈ ವಿಷಯ ನಿಮ್ಮಿಬ್ಬರನ್ನು ಬಿಟ್ಟು ಅನ್ಯರಿಗೆ ತಿಳಿಯಬಾರದು. ತಿಳಿಸಿದರೆ ನಿಮ್ಮ ಕುಲದೇವರ ಮೇಲಾಣೆ. ಯಾರಿಗೂ ತಿಳಿಸಬೇಡಿ. ನಾನಿನ್ನು ಬರ್ತೀನಿ ರಾಜಣ್ಣ, ನಾ ಇನ್ನು ಬರ್ತೀನಿ. ವಿಧಿಯ ನಾಟಕ, ವಿಧಿಯ ನಾಟಕ, ಬದುಕು ಸೂರಕ, ಬಾಳು ಯಾರ ರಾಣಿಯಲ್ಲೇ ನೀನೆ ಬಂದವರು ಯಾರು? ಅಯ್ಯೋ ನನ್ನ ಪ್ರೀತಿ ಶವ ವಿಧಿಯ ನಾಟಕ, ವಿಧಿಯ ನಾಟಕ, ಬದುಕು ಸೂರಕ. ಯಾರ ನೀನೆ ಬದಲು ಪ್ರೀತಿ ವಿಧಿಯ ನಾಟಕ, ವಿಧಿಯ ನಾಟಕ, ಬದುಕು ಸುರಕ.